ಇತ್ತೀಚೆಗೆ ಭಟ್ಕಳ ಶಿರಾಲಿ ತಟ್ಟಿಹಕ್ಕಲ ಹೊಳೆಯಲ್ಲಿ ದುರಂತ ಸಾವಿಗೀಡಾದ ಸಂತ್ರಸ್ತರ ಕುಟುಂಬಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಶುಕ್ರವಾರದಂದು ಪಡುಶಿರಾಲಿಯಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರೊಂದಿಗೆ ಸಂತ್ರಸ್ತ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಪರಿಹಾರದ ಚೆಕ್ ಅನ್ನು ವಿಸ್ತರಿಸಿದರು. ಸಾವಿಗೀಡಾದ ದಿನ ಸರ್ಕಾರ ಘೋಷಿಸಿದ್ದ 5 ಲಕ್ಷ ರೂಪಾಯಿ, ಮೀನುಗಾರಿಕಾ ಇಲಾಖೆಯಿಂದ 10 ಲಕ್ಷ ರೂಪಾಯಿ, ಸಚಿವ ಮಂಕಾಳ್ ವೈದ್ಯ ಅಧ್ಯಕ್ಷರಾಗಿರುವ ಜನತಾ ಕೋಆಪರೇಟಿವ್ ಸೊಸೈಟಿಯಿಂದ 50,000 ರೂಪಾಯಿ, ಪ್ರತಿಯೊಬ್ಬ ಸಂತ್ರಸ್ತರ ಕುಟುಂಬಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ, ಮನೆ ಇಲ್ಲದ ಸಂತ್ರಸ್ತ ಕುಟುಂಬವೊಂದಕ್ಕೆ 5 ಲಕ್ಷ ರೂಪಾಯಿಯನ್ನ ವಿತರಿಸಿ ಸಂತ್ರಸ್ತ ಕುಟುಂಬದ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನ ನೀಡುವ ವಾಗ್ದಾನವನ್ನ ಸಚಿವ ಮಂಕಾಳ್ ಮಾಡಿದ್ರು. ಈ ವೇಳೆ ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಉಪಸ್ಥಿತರಿದ್ದರು. ಎಲ್ಲಾದರೂ ಮಾಡುವ, ಮತ್ತು ಇವರು ಒಬ್ಬರೇ ಅಲ್ಲ, ನಾನು ನೋಡ್ಕೊಂಡು ಮಾತಾಡ್ತೀನಿ. ಒಬ್ಬರಿಗೆ ಆದರೆ ನಾನು ಇಲ್ಲೇ ಘೋಷಣೆ ಮಾಡಿಬಿಡ್ತೀನಿ. ಈಗ ಅಲ್ಲೆಲ್ಲ ನೋಡಿಕೊಂಡು ಮಾಡುವ ಅಲ್ವಾ, ಹೇಳಿದ ಮೇಲೆ ಮಾಡಬೇಕು. ಒಬ್ಬೊಬ್ರು ಒಂದೊಂದು ಕೋಆಪರೇಟಿವ್ ಸೊಸೈಟಿಯವ್ರು ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಕೊಟ್ಟರೆ 11 ಮನೆಯದು ಸಾಲ್ವ್ ಮಾಡ್ಬೋದು. ಅದು ಏನಾದರೂ ಮಾಡ್ತೀನಿ, ನಾನು ಅದು ಹೇಳೋದಿಲ್ಲ. ಈಗ ನಮ್ಮ ಕೈಯಿಂದ ಆಗುವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಮತ್ತೆ ಓದಲಿಕ್ಕಂತೂ ಸಂಪೂರ್ಣವಾಗಿ ನಾನು ಸಹಾಯ ಮಾಡ್ತೀನಿ. ಯಾವುದೇ ರೀತಿಯಲ್ಲಿ ಅವ್ರಿಗೆ ಇದಾಗುತ್ತೆ. ಬರ್ತಾನೆ ಮಾಡಬಾರ್ದು ಆಯ್ತು, ಮಾಡಬಾರ್ದು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಮಂಕಾಳ್, ಸಂತ್ರಸ್ತ ಕುಟುಂಬಗಳಿಗೆ ಶ್ರೀರಾಮಕ್ಷೇತ್ರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದಂತೆ ಸರ್ಕಾರ ಹಾಗೂ ವೈಯಕ್ತಿಕವಾಗಿ ಗರಿಷ್ಠ ಪರಿಹಾರ ಒದಗಿಸಿದ್ದೇನೆ. ಪರಿಹಾರಕ್ಕಾಗಿ ಉಳಿದ ಸಹಕಾರಿ ಸಂಘಗಳಿಗೂ ವಿನಂತಿಸಿಕೊಂಡಿದ್ದೇನೆ. 5.5 ಲಕ್ಷ ರೂಪಾಯಿ ಒದಗಿಸಿರುವ ಮಾಜಿ ಶಾಸಕ ಸುನಿಲ್ ನಾಯ್ಕ್, 5 ಲಕ್ಷ ರೂಪಾಯಿ ನೀಡಿರುವ ಉದ್ಯಮಿ ಉಮೇಶ್ ನಾಯ್ಕರನ್ನ ಪಕ್ಷಾತೀತವಾಗಿ ಅಭಿನಂದಿಸುತ್ತೇನೆ. ಇಂಥ ದುರಂತ ಈ ಜಿಲ್ಲೆಯಲ್ಲಿ ಅಥವಾ ಈ ತಾಲೂಕಲ್ಲಿ ಇದು ಮಾಡ್ತೀವಿ. ಇದು ಫಸ್ಟ್ ಟೈಮ್. ನಾವು ಕಲಿನಾಡು ಅಂತ ಹೇಳ್ತಾರೆ, ಅರ್ಥ ಆಗೋದಿಲ್ಲ ಅಂದರೆ ಚಿಪ್ಪಿಕಲ್ಲು ಅಂತ ಹೇಳ್ತಾರೆ, ಕಪ್ಪೆ ಚಿಪ್ಪು ಅಂತಾರೆ. ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ ಒಂದೊಂದು ಭಾಷೆ ಹೇಳ್ತಾರೆ. ಇದು ಫಸ್ಟ್ ಟೈಮ್ ಈ ಥರ ಆದದ್ದು. ಇವರು ನಿರಂತರವಾಗಿ ಹೊಟ್ಟೆಗೋಸ್ಕರ, ತಿನ್ನೋಗೋಸ್ಕರ ಅಥವಾ ಏನೋ ದುಡಿಮೆ ಬರ್ತದನ್ನೋಗೋಸ್ಕರ ಮಾಡ್ತಾ ಇರುವಂಥದ್ದು. ಯಾರಿಗೂ ಗೊತ್ತಿಲ್ಲ ಹೀಗಾಗ್ತದನ್ನೋದು ಗೊತ್ತಿಲ್ಲ, ಆಗೋದು. ಹಾಗಾಗಿ ಅವ್ರಿಗೂ ಕಷ್ಟಕ್ಕೆ ಅವ್ರ ಮಕ್ಕಳಿಗೆ ಅಥವಾ ಅವ್ರ ಪಾಲಕರಿಗೆ ಯಾರ್ಯಾರು ಅವಲಂಬಿಸ್ಕೊಂಡು ಅವ್ರ ಸಹಾಯಕ್ಕೆ ನಿಲ್ಲಬೇಕು ಅಂತೇಳಿ ನಮ್ಮ ಗುರುಗಳು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಫೋನ್ ಮಾಡಿದ್ರು. ಅಯೋಧ್ಯೆಯಲ್ಲಿದ್ದಾರೆ, ಮಗ ಅವ್ರ ಸಹಾಯಕ್ಕೆ ನಿಲ್ಲಬೇಕು, ಕಷ್ಟದಲ್ಲಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ, ಎಷ್ಟು ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯ ಇರೋದು ಮಾಡಿ ಅಂತ. ಹಾಗಾಗಿ ಅದರ ಜೊತೆಯಲ್ಲಿ ಇವರು ನಿನ್ನೆ ವಕೀಲರು ಇದೇ ಊರು ನಾಗೇಂದ್ರ ಅವರು ಜಾಸ್ತಿ ಕೊಡಬೇಕು ಅಂದೇಳಿ ಒಂದು ವಿಡಿಯೋ ಮಾಡಿ ನನಗೆ ಕಳಿಸಿದ್ರು. ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲ ನನ್ನ ಕ್ಷೇತ್ರ ಮತ್ತು ನನ್ನ ಜನ, ನನ್ನನ್ನು ಆಯ್ಕೆ ಮಾಡಿದ ಜನ ನಾನು ಕಳ್ಕೊಂಡಿದ್ದೇನೆ. ನನಗೆ ನೋವಿದೆ. ಆದರೂ ಅವ್ರ ಕಷ್ಟದಲ್ಲಿ ನಿಲ್ಲೇಬೇಕು ಅಂದೇಳಿ ನಾನು ಆ ಸಂದರ್ಭದಲ್ಲಿ ಬೆಂಗಳೂರಲ್ಲಿದ್ದೆ. ಹಾಗಂದಾಗ ಮುಖ್ಯಮಂತ್ರಿಗಳ ಹತ್ರ ಹೋಗಿ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿಸ್ಕೊಂಡು ಬಂದು ಅವರಿಗೆ ಇವತ್ತೇ 5 ಲಕ್ಷ ರೂಪಾಯಿ ಮುಟ್ಟಿಸಿದ್ದೇನೆ. ಎಲ್ಲ 11 ಜನರಿಗೆ. ಬಿಜೆಪಿ ಯಾವುದೇ ಜನಪರ ಕೆಲಸವನ್ನು ಮಾಡದ ಪಕ್ಷ, ಕೇವಲ ಹೆಣ ಮತ್ತು ದೇವಸ್ಥಾನಗಳ ಮೇಲೆ ರಾಜಕಾರಣ ಮಾಡಿಕೊಂಡು ಬಂದಿದೆ. ನಾನು ಇಲ್ಲಿಯವರೆಗೆ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಗಳಿಗಾಗಿ 13 ಕೋಟಿ 75 ಲಕ್ಷ ರೂಪಾಯಿ ಒದಗಿಸಿದ್ದೇನೆ. ಬಿಜೆಪಿಯವರು ಎಷ್ಟು ನೀಡಿದ್ದಾರೆ ಹೇಳಲಿ. 2011ರಿಂದಲೇ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿಗೆ ಮುಹೂರ್ತ ನಿಗದಿಯಾಗಿದ್ದು 2018ರಿಂದ 19ರಲ್ಲಿ ಮುರಿನಕಟ್ಟೆ ಭಾಗದಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ. ಸುನಿಲ್ ನಾಯ್ಕರು ಆಗ ಶಾಸಕರಾಗಿದ್ರು, ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ಪೀಕರ್ ಆಗಿದ್ರು. ಆಗ ಇಬ್ಬರಿಗೂ ಮುರಿನಕಟ್ಟೆ ನೆನಪಾಗಲಿಲ್ಲ. ಇದು ಪರಶುರಾಮನ ಕ್ಷೇತ್ರ. ಆರ್ ಅಶೋಕ್ ರಾಗಲಿ, ವಿಜಯೇಂದ್ರರವರಾಗಲಿ ದೇವಸ್ಥಾನದ ಹೆಸರಿನಲ್ಲಿ ರಾಜಕೀಯ ನಡೆಸಿದ್ರೆ ಸರ್ವನಾಶವಾಗುತ್ತಾರೆ ಎಂದು ವಾಗ್ದಾಳಿ ನಡೆಸಿದ್ರು. ಉಮೇಶ್ ನಾಯ್ಕ್ ಅಂದರೆ ಅವರು 5 ಲಕ್ಷ ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದಿಸ್ತೇನೆ. ಯಾರು ಇಲ್ಲಿ ಸಹಾಯ ಮಾಡ್ತಾರೆ ಪಕ್ಷಾತೀತವಾಗಿ ಅಭಿನಂದಿಸ್ತೇನೆ. ನಮ್ಮ ಉದ್ದೇಶ ಅವ್ರ ಕಷ್ಟಕ್ಕೆ ನಾವು ಭಾಗಿಯಾಗಬೇಕು, ಅಷ್ಟೇ ಉದ್ದೇಶ ಬಿಟ್ಟರೆ ಬೇರೆ ಏನು. ಮುರಿನಕಟ್ಟೆದು ಇವತ್ತೊಂದು ನಿನ್ನೆದು ಅಲ್ಲ. ಇದು ಸಮಸ್ಯೆ ಇರೋದು ಹೆಚ್ಚು ಕಡಿಮೆ 2018-19. ಅದರ ಪ್ರಾರಂಭ ಹೈವೇ ಬಿಟ್ಟುಕೊಟ್ಟಿದ್ದು 2011. ಅದು ಶುರುವಾದದ್ದು 19-20ರಲ್ಲಿ ಶುರುವಾಯಿತು. ಆವಾಗಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿಲ್ಲ. ಆವಾಗ ಅದಕ್ಕೂ ಮೊದಲಲ್ಲಿ ಬರಲಿಲ್ಲ, ಟೌನ್ ಹತ್ರ ಬರಲಿಲ್ಲ. ಆ ಸಂದರ್ಭದಲ್ಲಿ ಕೆಲವೊಂದು ಮೀಟಿಂಗು ನಮ್ಮ ಸುನಿಲ್ ನಾಯ್ಕರೇ ಮಾಡಿದ್ದಾರೆ.
ಎ ಸಿ ಅವ್ರನ್ನ ಇಟ್ಕೊಂಡು DSP ಇಟ್ಕೊಂಡು ಆ ಊರಿನವ್ರು ಇಟ್ಕೊಂಡು ಆ ಊರಿನವ್ರ ಮನವಿನೂ ಕೊಟ್ಟಿದ್ದರು. 5 ವರ್ಷ ಏನು ಮಾಡೋದು ಗೊತ್ತಿಲ್ಲ. ಪಾಪ ಕಾಗೇರಿಯವರು ಸ್ಪೀಕರ್ ಆಗಿದ್ದರು. ಅವರು ಅಲ್ಲಿಂದ ಆದೇಶ ಆದರೆ ಅದು ಕಾನೂನು, ಅದು ಪಾಲನೆ ಮಾಡಲೇಬೇಕು ಅಂಥ ಒಂದು ಅದ್ಭುತವಾದಂಥ ಪೀಠದಲ್ಲಿ ಕೂತ್ಕೊಂಡಿದ್ರು 5 ವರ್ಷ. ಅವ್ರಿಗೆ ಆವಾಗ ಮುರಂಕಟ್ಟೆ ನೆನಪಾಗಲಿಲ್ಲ. ಸುನಿಲ್ ನಾಯ್ಕರು MLA ಇದ್ದರು, ಆವಾಗ ಮೀಟಿಂಗ್ ಎಲ್ಲ ಮಾಡಿದ್ರು. 5 ವರ್ಷವರೆಗೆ ಏನೂ ಮಾಡಲಿಲ್ಲ. ಅನ್ಯಕೋಮನವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಅಥವಾ ಯಾರಿಗೆ ಮಾಡ್ತಾಯಿದ್ರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ನೀವು ತಿಳ್ಕೊಳ್ಳಿ. ಅವ್ರಿಗೆ ಆಸಕ್ತಿ ಇದ್ದದ್ದಿದ್ದರೆ ಅವ್ರು ಮಾಡಬೇಕಿತ್ತು. ಅವಾಗ ಯಾಕೆ ಮಾಡಲಿಲ್ಲ? ಈಗ ನಾವು ಮಾಡ್ತೇವೆ, ನಾವು ಮಾಡಿದ್ದು, ನಾವು ಮಾಡ್ತೇವೆ. ಸುಮ್ಮನೆ ಇರಿ ಅಂದರೆ ಸುಮ್ಮನೆ ಇರೋದು. ಏನು ಮೂಲ ಎಲ್ಲಿತ್ತು ಏನು ಎಲ್ಲ ಪರಿಶೀಲನೆ ಮಾಡಲಿಕ್ಕೆ ಆಗ್ತದೆ. ಅದು ಹೇಗಿತ್ತು? ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಕಾರ್ಯದರ್ಶಿ ಸುರೇಶ್ ನಾಯ್ಕ್, ಈರಪ್ಪ ಗರ್ಡಿಕರ್, ಪರಮೇಶ್ವರ್ ದೇವಾಡಿಗ, ರಾಜು ನಾಯ್ಕ್ ಕೊಪ್ಪ, ಆಲ್ಬರ್ಟ್ ಡಿಕೋಸಾ, ಮಂಜುನಾಥ್ ನಾಯ್ಕ್ ಜಾಲಿ, ಮಂಜುನಾಥ್ ನಾಯ್ಕ್ ಬೆಳಕೆ, ಭಟ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನಾ ನಾಯ್ಕ್, ಹಳಿಕೋಟೆ ಶ್ರೀ ಹನುಮಂತ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ನಾಗೇಂದ್ರ ನಾಯ್ಕ್, ಮುಕ್ತೇಸರ್ ಸುಬ್ರಾಯ್ ನಾಯ್ಕ್, ವೆಂಕಟಯ್ಯ ಬೈರುಮನೆ ಮತ್ತಿತರರು ಉಪಸ್ಥಿತರಿದ್ದರು.